ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದು ಫಾಲೋ ಅಪ್ ಸ್ಟೋರಿ, ಅಂದರೆ ನಡೀತಾ ಇರುವ ಬೆಳವಣಿಗೆ ಮುಂದುವರಿದ ಭಾಗವಾಗಿ ಈ ವಿಷಯಗಳನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಮೊದಲನೇದಾಗಿ ಎರಡು ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯಾಗಿದೆ ಮಮತಾ ಬೇಗಂ ಅವರಿಗೆ ಪಶ್ಚಿಮ ಬಂಗಾಳದಲ್ಲಿ. ಮೊದಲನೇದಾಗಿ ಋತಬ್ರತ ಬ್ಯಾನರ್ಜಿ ಏನು ವಿರೋಧ ಪಕ್ಷದ ನಾಯಕ ಮತ್ತು ಸಂದೀಪನ್ ಸಹ ಈ ಬಂಡಾಯ ಗುಂಪಿನ ಮುಖ್ಯಸ್ಥ, ಇವರೆಲ್ಲರೂ ಸೇರಿ 2ನೇ ತಾರೀಕಿಗೆ ದಿಲ್ಲಿಗೆ ಹೋದರು. ದಿಲ್ಲಿಗೆ ಹೋಗಿ ಈ ಚುನಾವಣಾ ಆಯೋಗದ ಮುಖ್ಯ ಕಚೇರಿಗೆ ಭೇಟಿಯನ್ನು ನೀಡಿದರು. ಅಲ್ಲಿ ಜ್ಞಾನೇಶ್ ಕುಮಾರ್ ಅವ್ರನ್ನ ಭೇಟಿಯಾದರು. ಎಷ್ಟು ಜನ ಇದ್ದರು ಅಂದರೆ ಸುಮಾರು 45ರಿಂದ 50 ಜನ ಏಕಕಾಲಕ್ಕೆ ಆಫೀಸ್ ಹತ್ರ ಹೋಗಿದ್ದರು. ಒಳಗಡೆ 10 ಜನರಿಗೆ ಭೇಟಿಯಾಗಲಿಕ್ಕೆ ಅವಕಾಶ ಕೊಡಲಾಯಿತು. ಎಷ್ಟು ವಿದ್ಯುಕ್ತವಾಗಿ, ಎಷ್ಟು ಕಾನೂನುಬದ್ಧವಾಗಿ ಇವರ ವ್ಯವಹಾರಗಳು ನಡೀತಾ ಇದ್ದಾವೆ ಅಂದರೆ ಎಲ್ಲಿಯೂ ಕೂಡ ಸ್ವಲ್ಪವೂ ಲೋಪ ಆಗಿರಬಾರ್ದು, ಹಾಗೆ ಲೋಪ ಆಗುವ ಮೂಲಕ ಮಮತಾ ಬೇಗಂಗೆ ಲಾಭ ಆಗಬಾರ್ದು. ಆ ರೀತಿಯದಾದಂಥ ತುಂಬ ಎಚ್ಚರಿಕೆಯ ನಡೆಯನ್ನು ಈ ಹೊಸ ಬಣ, ಬಂಡಾಯದ ಬಣ ನಿರ್ವಹಿಸ್ತಾ ಇದೆ. ಬಂಡಾಯದ ಬಣ ಅನ್ನೋಕ್ಕಿಂತ ಅದೇ ಮೂಲ ಬಣ ಅಂತ ಹೇಳಿದ್ರು ಏನು ಅಚ್ಚರಿ ಪಡಬೇಕಾಗಿಲ್ಲ. ಆ ರೀತಿಯ ವಿದ್ಯಮಾನಗಳು ನಡೀತಾ ಇದ್ದಾವೆ. ಹೋದ ತಕ್ಷಣ ಅಫಿಡವಿಟನ್ನು ಸಲ್ಲಿಸ್ತಾರೆ ಜ್ಞಾನೇಶ್ ಕುಮಾರ್, ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವ್ರ ಹತ್ರ. ತಾವು ಮೂಲ TMCಯ ಸದಸ್ಯರಾಗಿದ್ದು ಈಗಾಗಲೇ ಚುನಾವಣೆಯಲ್ಲಿ ಗೆದ್ಕೊಂಡ್ಬಂದಿದ್ದೇವೆ, ನಾವು 60 ಜನ ಸದಸ್ಯರಿದ್ದೇವೆ, ನಮಗೆ ವಿಧಾನಸಭಾಧ್ಯಕ್ಷರು ಪ್ರತ್ಯೇಕವಾದಂಥ ವಿಪಕ್ಷ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ, ಆದ್ದರಿಂದ ನಮ್ಮ ಬಣವನ್ನು ಅಸಲಿ ತೃಣಮೂಲ ಕಾಂಗ್ರೆಸ್, ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ ಬಣ ಅಂತ ಚುನಾವಣಾ ಆಯೋಗ ಗುರುತಿಸಬೇಕು. ನಮ್ಮ ಅರೂಪ್ ರಾಯ್ ಅನ್ನುವಂಥ ವ್ಯಕ್ತಿಯನ್ನು ನಾವು ಚೇರ್ಮನ್ ಆಗಿ ವಿದ್ಯುಕ್ತವಾಗಿ ಚುನಾವಣೆ ನಡೆಸುವ ಮೂಲಕ ಚೇರ್ಪರ್ಸನ್ ಆಗಿ ಅವರನ್ನು ಚುನಾಯಿತರನ್ನಾಗಿ ಮಾಡಿದ್ದೇವೆ, ಅವರನ್ನು ಅಧ್ಯಕ್ಷರನ್ನಾಗಿ ನೀವು ಪರಿಗ್ರಹಿಸಬೇಕು. ಅದಾದಮೇಲೆ ಉಳಿದ ಪದಾಧಿಕಾರಿಗಳ ಪಟ್ಟಿ ಈ ರೀತಿ ಇದೆ, ಇದಕ್ಕೆ ಆದಂಥ ಚುನಾವಣಾ ಪ್ರಕ್ರಿಯೆಯ ಮಾಹಿತಿ ಇಲ್ಲಿದೆ, ಇದೆಲ್ಲವನ್ನು ನೀವು ಪರಿಗಣಿಸಬೇಕು ಮತ್ತು ನಮ್ಮ ಪಕ್ಷಕ್ಕೆ ಅಧಿಕೃತ ಸ್ಥಾನಮಾನವನ್ನು ಕೊಡಬೇಕು. ಕೇವಲ 2 ತಿಂಗಳ ಹಿಂದೆ ಇದೇ ಜ್ಞಾನೇಶ್ ಕುಮಾರ್ ಕಚೇರಿಗೆ ಒಂದು ದೊಡ್ಡ ಗುಂಪು ತೃಣಮೂಲ ಕಾಂಗ್ರೆಸ್ನ, ಈ ಹಿಂದೆ ಇದ್ದಂಥ ತೃಣಮೂಲ ಕಾಂಗ್ರೆಸ್ನ ಒಂದು ಗುಂಪು ಹೋಗಿತ್ತು ಅಲ್ಲಿಗೆ. ಸಾಗರಿಕಾ ಘೋಷ್ನಿಂದ ಹಿಡಿದು, ಮಹುವಾ ಮೊಯ್ತ್ರಾನಿಂದ ಹಿಡಿದು, ಕುಣಾಲ್ ಘೋಷ್ನಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಈ ಜ್ಞಾನೇಶ್ ಕುಮಾರ್ ಅವ್ರನ್ನ ಭೇಟಿಯಾಗಿದ್ದರು. ಹೋದ ಸಂದರ್ಭದಲ್ಲಿ ತುಂಬ ಜನ ಒಳಗಡೆ ಬಂದಿದ್ದರಿಂದ ಮತ್ತು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳದೆ ಇರೋದರಿಂದ ತುಂಬ ಸಾವಧಾನವಾಗಿ ತಾಳ್ಮೆಯಿಂದ ಉತ್ತರಿಸಿದ ಮೇಲೂ ಅವರು ಜಗಳಕ್ಕೆ ಇಳಿದಿದ್ದರಿಂದ SIR ಕುರಿತಾಗಿ ಇವರನ್ನು ಹೊರಗೆ ಹಾಕಿದ್ರು ಜ್ಞಾನೇಶ್ ಕುಮಾರ್ ಅವರು. ಗೆಟ್ ಔಟ್ ಅನ್ನುವಂಥ ಶಬ್ದವನ್ನು ಬಳಸಿದರು ಸ್ವತಃ ಮಮತಾ ಬೇಗಂ ಅವರಿಗೆ. ತದನಂತರ ನಡೆದ ವಿದ್ಯಮಾನ ಇದು. ಈಗ ಜ್ಞಾನೇಶ್ ಕುಮಾರ್ ಅವರು ಹೇಳಿದರು, ಇವ್ರು ಹೋಗಿದ್ದು 2ನೇ ತಾರೀಕಿಗೆ, ಅವ್ರು ಹೇಳಿದರು ನೀವು 6ನೇ ತಾರೀಕಿಗೆ ಈ ಒಂದಷ್ಟು ಪಟ್ಟಿಯನ್ನು, ಮಾನದಂಡಗಳನ್ನು ಕೊಟ್ಟು ಇದನ್ನು ತೆಗೆದುಕೊಂಡು ನೀವು ಬನ್ನಿ. ಇನ್ನೊಂದು ಬಣ ಏನಿದೆ ಅವ್ರಿಗೂ ಕೂಡ ನಾವು ಪತ್ರ ಹಾಕ್ತೀವಿ, ಅವರು ಕೂಡ ಬರಲಿ, ಬಂದ ಮೇಲೆ ಇದರ ಸತ್ಯಾಸತ್ಯತೆ ಏನು ಅಂತ ಪರಿಶೀಲನೆ ಮಾಡೋಣ. ಈ ಕ್ಷಣದಲ್ಲಿ ನಾವು ನಿಮಗೆ ಚಿಹ್ನೆಯನ್ನಾಗಲಿ ಪಕ್ಷ ನಿಮ್ಮದಾಗಲಿ ಅಂತ ನಾನು ವರ್ಡಿಕ್ಟ್ ಕೊಡಲಿಕ್ಕಾಗೋದಿಲ್ಲ. ನಾನು ನಿಮಗೆ ತಕ್ಷಣದಲ್ಲಿ ಅದರ ಫಲಿತಾಂಶವನ್ನು ಹೇಳಲಿಕ್ಕೆ ತೀರ್ಪನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. 6ನೇ ತಾರೀಕಿಗೆ ನೀವು ಬರಬೇಕು. ಸಂತೋಷದಿಂದ ಇವರೆಲ್ಲ ವಾಪಸ್ ಬಂದರು. ಬಂದ 24 ಗಂಟೆಗಳ ಒಳಗಾಗಿ ಇನ್ನೊಂದು ಮಹತ್ತರ ಬೆಳವಣಿಗೆ ಆಯಿತು. ಅದೇನು ಬೆಳವಣಿಗೆ ಅಂದರೆ ಇವ್ರ ಒಟ್ಟು 3 ಕಚೇರಿಗಳಿದ್ದಾವೆ ಕಲ್ಕತ್ತಾದಲ್ಲಿ. ಒಂದು ಮೆಟ್ರೋಪಾಲಿಟನ್ ಆಫೀಸ್ ಅಂತಿದೆ, ಒಂದು ಸೆಂಟ್ರಲ್ ಆಫೀಸ್ ಅಂತಿದೆ, ಒಂದು ತೃಣಮೂಲ ಭವನ್ ಅಂತಿದೆ. ಈ ತೃಣಮೂಲ ಭವನ್ ಅನ್ನೋದು ತಾಪ್ಸಿಯಾ ರೋಡಲ್ಲಿದೆ, VIP ನಗರ್ ಅನ್ನುವಂಥ ಪ್ರದೇಶದಲ್ಲಿ ಇರುವಂಥ ಆಫೀಸು. ಅದರ ರಿನೋವೇಷನ್ ನಡೀತಾ ಇದೆ. ರಿನೋವೇಷನ್ ನಡೆದ್ರಿಂದ ಮಾನಟೋಷ್ ಸಹಾ ಅನ್ನುವಂಥ ಒಬ್ಬನ ಬಿಲ್ಡಿಂಗನ್ನು ಇವರು ಅಧಿಕೃತವಾದಂಥ ಕೇಂದ್ರ ಕಚೇರಿಯನ್ನಾಗಿ ಮಾಡಿಕೊಂಡು ಚುನಾವಣೆಯಲ್ಲಿ ಸೆಣಸಿದರು. ಫ್ಲೈಓವರ್ ಪಕ್ಕದಲ್ಲಿ ಬರ್ತದದು. ಅದರ ಅಡ್ರೆಸ್ಸು 30B ಹರೀಶ್ ಚಟರ್ಜಿ ರೋಡ್, ಜತಿನ್ ದಾಸ್ ಪಾರ್ಕ್, ಭವಾನಿಪುರ ಅಂತ, ಭವಾನಿಪುರ್ ಆ ಪ್ರದೇಶದಲ್ಲಿ ಬರುವಂಥ ಆಫೀಸು. ಮೊಂಟೋ ಅನ್ನುವಂಥ ಇದಕ್ಕೆ ಮೊಂಟು ಅಂತ ಇದರ ಓನರ್. ಈ ಮೊಂಟು ಅನ್ನೋ ಓನರು ಇವರಿಗೆ ಮಮತಾ ಬೇಗಂಗೆ ದಿನನಿತ್ಯ ಇತ್ತೀಚೆಗೆ ಬೆನ್ನು ಹತ್ತಿಬಿಟ್ಟಿದ್ದ, ಖಾಲಿ ಮಾಡಿ ನನ್ನ ಕಚೇರಿಯನ್ನು, ನೀವು ಕೇಳಿದ್ದು 3 ತಿಂಗಳು, ಈಗ 3 ವರ್ಷ ಆದರೂ ನೀವು ಖಾಲಿ ಮಾಡಿಕೊಡ್ತಾ ಇಲ್ಲ, ನಾನು ನಿಮ್ಗೆ ಕೊಟ್ಟದ್ದು 11 ತಿಂಗಳ ಅಗ್ರಿಮೆಂಟು, ಆದರೆ ನೀವು ಇಲ್ಲಿವರೆಗೆ ಖಾಲಿ ಮಾಡ್ತಾ ಇಲ್ಲ, ಪ್ರತಿ ಬಾರಿ ಚುನಾವಣೆ ಅಂತ ಇದ್ರಿ, ಈಗ ಖಾಲಿ ಮಾಡಿಕೊಡಿ. ಕೊನೆಗೆ ಯಾವಾಗ ದಿಲ್ಲಿಯಿಂದ ಇವರು ವಾಪಸ್ ಬಂದು 24 ಗಂಟೆ ಒಳಗೆ ಈ ಮೋಂಟೂನ್ ಕಚೇರಿಗೆ ಹೋಗ್ತಾರೆ. ಅಂದರೆ ಇವರ ಏನಂತೀರಿ ನೀವು,
ತೃಣಮೂಲ ಭವನ ಅಂತ ಇನ್ನೊಂದೇನಿದೆಯಲ್ಲ, ಈಗ ಹಾಲಿ ಕೇಂದ್ರ ಕಚೇರಿ, ಅಲ್ಲಿಗೆ ಹೋಗ್ತಾರೆ. ಹೋಗಿ ಹೊಸ ಅಗ್ರಿಮೆಂಟನ್ನು ಈ ಮೋಂಟು ಜೊತೆ ಮಾಡ್ಕೋತಾರೆ, ಮೊನತೋಷ್ ಶಹಾನ್ ಜೊತೆ ಮಾಡಿಕೊಂಡು, ನಾವು ಈ ಕಚೇರಿ ತೃಣಮೂಲ ಕಾಂಗ್ರೆಸ್ ನಮ್ದೀಗ, ನಮ್ಮ ಅಧ್ಯಕ್ಷರು ಬೇರೆ, ನಮ್ಮ ಕಾರ್ಯದರ್ಶಿ ಬೇರೆ, ಈ ಪಟ್ಟಿದೆ, ಈ ಪಟ್ಟಿಯ ಪ್ರಕಾರ ನಿಂದು ಲೀಸ್ ಅಗ್ರಿಮೆಂಟ್ ನಮ್ಗೆ ಮಾಡಿಕೊಡು, ರೆಂಟ್ ಅಗ್ರಿಮೆಂಟ್ ಮಾಡಿಕೊಡು. ಮೊನತೋಷ್ ಸಹ ಅಗ್ರಿಮೆಂಟ್ ಸೈನ್ ಮಾಡ್ತಾನೆ. ಅಧಿಕೃತವಾಗಿ ಕಚೇರಿಯನ್ನು ಋತಬ್ರತೋ ಬ್ಯಾನರ್ಜಿ ಗ್ರೂಪ್ಗೆ ಹಸ್ತಾಂತರ ಮಾಡಲಾಗತ್ತೆ. ಮೂಲ ಬೀಗವನ್ನು ಕಿತ್ತಿ ಹೊಸ ಬೀಗವನ್ನು ಜೋಡಿಸಲಾಗತ್ತೆ, ಹಾಕಲಾಗತ್ತೆ. ಗೇಟು ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ಹೊಸ ಬೋರ್ಡನ್ನು ಇಲ್ಲಿ ಹಾಕಲಾಗತ್ತೆ. ಒಳಗಡೆ ಆಫೀಸ್ಗೆ ಹೋಗಿ ವಿದ್ಯುಕ್ತವಾಗಿ ಪೂಜೆ ಗೀಜೆ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ. ಒಂದು ವಿಶೇಷ ಏನಪ್ಪ ಅಂದರೆ, ಅಲ್ಲಿ ಮಮತಾ ಬೇಗಂ ಫೋಟೋ ಇರುತ್ತೆ. ಆ ಫೋಟೋವನ್ನು ತೆಗಿಲಿಕ್ಕೆ ಇವ್ರು ಹೋಗೋದಿಲ್ಲ. ಮಾಧ್ಯಮದವ್ರು ಕೇಳ್ತಾರೆ, ಯಾಕೆ ಎಲ್ಲ ತೆಗೆದ್ರಿ, ಈ ಫೋಟೋ ಯಾಕೆ ತೆಗೆದಿಲ್ಲ? ಇಲ್ಲ, ನಮ್ಮ ಸಲಹೆಗಾರರಿಂದ ಸಲಹೆಗಾರ ಫೋಟೋನ ಅಲ್ಲೇ ಉಳಿಸ್ಕೊಂಡಿದ್ದೇವೆ. ಅಲ್ಲಿಗೆ ಒಂದು ಕಡೆ ಕಾನೂನಾತ್ಮಕವಾಗಿ ಯಾವ ಪಕ್ಷವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬೇಕು ಆ ಕೆಲಸಕ್ಕೆ ಚಾಲನೆ ಆಗೋಯ್ತು. ದಿಲ್ಲಿಯಿಂದ ವಾಪಸ್ ಬಂದ ಮೇಲೆ ಯಾವ ಕಚೇರಿ ಮೂಲಕ ಚುನಾವಣೆಯನ್ನು ನಡೆಸಲಾಯಿತೋ ಆ ಕಚೇರಿಯನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವ, ಅಂದರೆ ಅದರ ಸಂಪೂರ್ಣ ಹಿಡಿತವನ್ನು, ಕಸ್ಟೋಡಿಯನ್ನು ತಮ್ಮ ಲೆಕ್ಕಕ್ಕೆ ತೆಗೆದುಕೊಳ್ಳುವಂಥ ಕೆಲಸದಲ್ಲಿ ಇವರು ಯಶಸ್ವಿಯಾಗಿದ್ದಾರೆ. ಈ ಕಡೆ ಕುಣಾಲ್ ಘೋಷು ಮತ್ತು ಉಳಿದ ಎಲ್ಲ ಏನು ಇವ್ರದೇ ಬಂಡಾಯ ಗುಂಪಿಗೆ ಇವರೆಲ್ಲ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು. ಇದು ನಂಬಿಕೆಗೆ ದ್ರೋಹ, ನೀವು ಚಾಕು ಹಾಕಿದ್ದೀರಿ, ಈ ರೀತಿಯಾಗಿ ನೀವು ಮಾಡೋ ಹಾಗಿಲ್ಲ ಅಂತ ಇನ್ನಿಲ್ಲದ ಹಾಗೆ ಮಾತಾಡಿದರು. ಅದರ ಅಧಿಕೃತವಾಗಿ ಒಂದು ಲೀಸ್ ಅಗ್ರಿಮೆಂಟ್ ಆಗಿರೋದ್ರಿಂದ ಅದ್ರ ಮೇಲೆ ಮಮತಾ ಬೇಗಂ ಅವರು ಯಾವುದೇ ರೀತಿಯಾದಂಥ ಹಿಡಿತವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಪಕ್ಷದಲ್ಲಿ ನಾವು ಕೂಡ ಇದ್ದೇವೆ ಅಂತ ನೀವು ಪಕ್ಷದ ಒಳಗಡೆ ಹೋಗ್ಬೋದು, ಕುಣಾಲ್ ಘೋಷ್ ಇರಬಹುದು, ಯಾರೇ ಮಹುವಾ ಮೊಯಿತ್ರಾ ಇರ್ಬೋದು, ಹೋಗ್ಬೋದು. ಆದರೆ ಪಕ್ಷದ ಒಡೆತನ ಇದೆಯಲ್ಲ, ಆ ಒಡೆತನದಿಂದ ಇವರು ವಂಚಿತರಾಗಿದ್ದಾರೆ. ಇನ್ನು ಒಬ್ಬ ದೊಡ್ಡ ರೌಡಿ ಇದ್ದಲ್ಲಿ, ಶೌಕತ್ ಮೊಲ್ಲಾ ಅಂತ, ಈತ ಅಭಿಷೇಕ್ ಬ್ಯಾನರ್ಜಿಯ ಎಕ್ದಮ್ ಬಲಗೈ ಬಂಟ. ಈತನ ಮೇಲೆ ಎಷ್ಟು ಕೇಸ್ ಇದ್ದಾವೆ ಅಂತ ಪೊಲೀಸರಿಗೆ ಲೆಕ್ಕ ಹಾಕಲಿಕ್ಕೆ ಆಗಿಲ್ಲ, ಅಷ್ಟು ಕೇಸುಗಳು ಈತನ ಮೇಲೆ ಮೊದಲಿಂದ ಇದ್ದಾವೆ. ಇವರು ಅಧಿಕಾರ ಬಂದ ಮೇಲೆ ಹಾಕಿರೋ ಕೇಸ್ಗಳಲ್ಲ, ಹಳೆ ಕೇಸ್ಗಳು. ಈತ ಪ್ರತಿ ಬಾರಿ ಅವು ಸರ್ಕಾರವೇ ಇದ್ದದ್ರಿಂದ ಆತನನ್ನು ಏನು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಶೌಕತ್ ಮೊಲ್ಲಾನನ್ನು ಆತ ಯಾವಾಗೋ ಬೇಲ್ ಕೊಟ್ಕೊಂಡು ಒಟ್ಟು ಹೊರಗಡೆನೇ ಇರೋನು, ಸರ್ಕಾರವೇ ಅವ್ರದ್ದಾಗಿರೋದ್ರೆ ಪೊಲೀಸರು ಏನು ಮಾಡೋಕ್ಕಾಗ್ತಿರಲ್ಲ. ಈಗ ಈತನನ್ನು ಹಿಡ್ಕೊಂಬರಲಾಯಿತು. ಹಿಡ್ಕೊಂಬರೋದು ಅಷ್ಟೇ ಅಲ್ಲ, ಶೌಕತ್ ಮೊಲ್ಲಾನನ್ನು ಜೀವಂತಾಲಾ ಮಾರ್ಕೆಟ್ ಅಂತ ಇದೆ, ಆ ಜೀವಂತಾಲಾ ಮಾರ್ಕೆಟಿಂದ ಈತನನ್ನು ಪರೇಡ್ ಮಾಡಿಸಲಾಯಿತು. ಸಾರ್ವಜನಿಕವಾಗಿ ಎರಡೂ ಕಡೆ ಜನ ನಿಂತ ಸಂದರ್ಭದಲ್ಲಿ ಜನಸಂದಣಿಯ ಮಧ್ಯೆ ಮೊದಲು ಈತನನ್ನು ಹೊರಗಡೆ ಎಳ್ಕೊಂಬರಲಾಗತ್ತೆ, ಈತ ಒಳಗಡೆ ಇದ್ದವನ್ನ ಹಿಡ್ಕೊಂಬರಲಾಗುತ್ತೆ. ಅದು ಇಡೀ ದೃಶ್ಯಾವಳಿಗಳನ್ನು ನಿಮಗೆ ವಿಡಿಯೋ ತೋರಿಸ್ತಾ ಇದೆ ನೋಡಿ. ಹಿಡ್ಕೊಂಬಂದು ರಸ್ತೆಯಲ್ಲಿ ಈತನನ್ನು ಕರ್ಕೊಂಡು ಹೋಗಲಾಗ್ತಾ ಇದೆ. ಎರಡೂ ಕಡೆ ಜನ ಈತನ ಮೇಲೆ ಚೀತು ಉಗುಳ್ತಾ ಇದ್ದಾರೆ, ಎಷ್ಟೋ ಜನ ಮೊಟ್ಟೆ ಎಸಿತಾ ಇದ್ದಾರೆ. ರಸ್ತೆ ಉದ್ದಕ್ಕೂ ಈತನಿಗೆ ಇನ್ನಿಲ್ಲದ ಹಾಗೆ ಅವಮಾನ ಮಾಡಲಾಯಿತು. ಇದು ಶೌಕತ್ ಮೊಲ್ಲಾನ ಕತೆ. ಇನ್ನೊಬ್ಬ ಇದ್ದಾನೆ, ಆತನ ಹೆಸರು ನೂರುಲ್ ಇಸ್ಲಾಂ ಅಂತ. ನೂರುಲ್ ಇಸ್ಲಾಮನ್ನು ಪೊಲೀಸರು ಹಿಡ್ಕೊಂಡಾದ ಮೇಲೆ ಆತನನ್ನು ಕರ್ಕೊಂಡು ಹೋಗ್ಬೇಕಲ್ವ ಸ್ಟೇಷನ್ಗೆ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಜನ ಅಟ್ಟಿಸ್ಕೊಂಡು ಬರ್ತಾ ಇದ್ದಾರೆ. ಪರಿಸ್ಥಿತಿ ಹೇಗೆ ಬಂತು ಅಂದರೆ, ಪೊಲೀಸರು ಕೂಡ ನೂರುಲ್ ಇಸ್ಲಾಂ ಜೊತೆ ಓಡಿಕೊಂಡು ಹೋಗಿ ತಪ್ಪಿಸ್ಕೊಂಡು ಪರಾರಿಯಾಗಬೇಕಾದಂಥ ಸನ್ನಿವೇಶ ನಿರ್ಮಾಣ ಆಯಿತು. ಅದರ ವಿಡಿಯೋವನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೀನಿ, ಅದನ್ನು ನೋಡಿಬಿಡಿ. ಅಂದರೆ ಇಲ್ಲಿ ಇನ್ನೂ ಕೂಡ ಜನರ ಆ ಆಕ್ರೋಶ ಇದೆಯಲ್ಲ, ಅದು ಕಿಂಚಿತ್ತೂ ಕಡಿಮೆ ಆಗಿಲ್ಲ ಅನ್ನೋದಕ್ಕೆ ಈಗ ನಡೀತಾ ಇರುವಂಥ ವಿದ್ಯಮಾನಗಳು ಸಾಕ್ಷಿ ಆಗ್ತವೆ. ಪಶ್ಚಿಮ ಬಂಗಾಳದ ಒಟ್ಟು ರಾಜಕೀಯ ಬೆಳವಣಿಗೆಗಳೇನಿದೆ ಅದು ತಮ್ಗೆ ಗೊತ್ತಿದೆ. ಆದರೆ ಈ ದ್ರೋಹಿಗಳೇನಿದ್ದಾರೆ, ರಾಷ್ಟ್ರದ್ರೋಹಿಗಳೇನಿದ್ದಾರೆ, ಅವ್ರನ್ನ ಹಿಡಿದು ಒಳಗೆ ಹಾಕುವ ಕೆಲಸ ನಿರಂತರವಾಗಿ ನಡೆಯುವಾಗ ಜನ ಯಾವ ರೀತಿ ಪ್ರತಿಕ್ರಿಯೆ ತೋರಿಸ್ತಾರೆ. ಒಂದು ವಿಷಯವನ್ನು ನೀವು ಗಮನಿಸಬೇಕು, ಭಾಳ ಸೂಕ್ಷ್ಮವಾದ ವಿಚಾರ. ಏನಪ್ಪ ಅದು ಅಂದರೆ, ಇಲ್ಲಿವರೆಗೂ ಮಮತಾ ಬೇಗಂ ಹೊರಗಡೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಅವರಿದ್ರಿಗೆ ಜೈ ಶ್ರೀರಾಮ್ ಘೋಷಣೆ ಕೂಗಲಾಗತ್ತೆ, ಅವರು ಯಾವುದೇ ರೀತಿಯಾದಂಥ ಉತ್ತರವನ್ನು ಕೊಡೋದಿಲ್ಲ, ಅಸಹಾಯಕರಾಗಿ ಹಾಗೆ ನಿಂತಿರ್ತಾರೆ. ಅವರನ್ನು ಲೆಕ್ಕಕ್ಕೆ ಹಿಡಿಯಲಾರ್ದಾಗೆ ನಗಣ್ಯಗೊಳಿಸಲಾಗಿದೆ, ಅವ್ರನ್ನ ಮಾತಾಡ್ಸಲ್ಲ ಯಾರು, ಆ ರೀತಿ ಅವಮಾನ ಮಾಡಿ ಎಲ್ಲ ಸರಿ. ಅವ್ರ ಮೇಲೆ ಇಲ್ಲಿವರೆಗೂ ಮೊಟ್ಟೆಯನ್ನಾಗಲಿ, ಟೊಮೆಟೊಗಳನ್ನಾಗಲಿ, ಬದನೆಕಾಯಿಗಳನ್ನಾಗಲಿ ಎಸೆದಿಲ್ಲ. ಯಾಕಿರಬಹುದು? ಯಾಕೆ ಅಂತಂದರೆ, ಒಂದು ಸ್ಟ್ರಿಕ್ಟ್ ಆದಂಥ ಒಂದು ಇದನ್ನು ಅಲ್ಲಿಯ ಕಾರ್ಯಕರ್ತರಿಗೆ ಒಂದು ರಿಸ್ಟ್ರಿಕ್ಷನ್ ಹಾಕಲಾಗಿದೆ. ಏನು ರಿಸ್ಟ್ರಿಕ್ಷನ್ನು? ನಿಬಂಧನೆಯನ್ನು ಹಾಕಲಾಗಿದೆ. ಏನಂದರೆ, ನೀವು ಯಾವುದೇ ಕಾರಣಕ್ಕೂ ಮಮತಾ ಬೇಗಂ ಅವ್ರ ಮೇಲೆ ದಾಳಿ ಮಾಡಿದರೆ ಅವರು ಸಿಂಪತಿಯನ್ನು ಗಿಟ್ಟಿಸ್ತಾರೆ, ಜನರ ಕನಿಕರಕ್ಕೆ ಸಂತಾಪಕ್ಕೆ ಒಳಗಾಗ್ತಾರೆ.
ಹಾಗಾಗುವ ಮೂಲಕ ಆಕೆಗೆ ಲಾಭ ಆಗುತ್ತೆ. ಆದ್ದರಿಂದ ಉಳಿದ ಎಲ್ಲ ಚೇಲ ಚಪಾಟಿಗಳಿಗೆ ನೀವು ಏನು ಬೇಕಾದ್ರೂ ಮಾಡಿ, ಮಮತಾ ಬೇಗಂ ಅವ್ರನ್ನ ಮಾತ್ರ ಹಲ್ಲೆ ಮಾಡುವುದಾಗಲಿ, ಅವ್ರ ಮೇಲೆ ಇನ್ನಿಲ್ಲದ ಹಾಗೆ ತೊಂದರೆ ಕೊಡೋದಾಗಲಿ, ಕಿರುಕುಳ ಕೊಡೋದಾಗಲಿ ಮಾಡೋ ಹಾಗಿಲ್ಲ, ಮೊಟ್ಟೆಯನ್ನು ಎಸೋ ಹಾಗಿಲ್ಲ. ಆ ರೀತಿ ಸ್ಪಷ್ಟವಾಗಿ ಸುವೇಂದು ಅಧಿಕಾರಿ ಮತ್ತು ಪಕ್ಷದ ಅಧ್ಯಕ್ಷರು ಈಗಾಗಲೇ ಹೇಳಿಬಿಟ್ಟಿರೋದ್ರಿಂದಾಗಿ ಮಮತಾ ಬೇಗಂ ಸುರಕ್ಷಿತವಾಗಿದ್ದಾರೆ. ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಅವ್ರ ಮೊಟ್ಟೆಯ ಸ್ನಾನ ನಿರಂತರವಾಗಿ ನಡೆದಿರೋದು. ಇದರ ಮಧ್ಯೆ 2 ದೊಡ್ಡ ಬೆಳವಣಿಗೆಗಳಾಗಿದ್ದಾವೆ. ಒಂದು, ಎಂದೂ ಮಾತನಾಡಲಾರದಂಥ ದತ್ತಾತ್ರೇಯ ಹೊಸಬಾಳೆಯವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖ್ಯಸ್ಥರು, ಅವರು ರಾಮ ಮಂದಿರದ ಬಗ್ಗೆ ಮಾತಾಡಿದ್ದಾರೆ. ಎರಡನೇದ್ದು, ನರೇಂದ್ರ ಮೋದಿಯವರು ಮಧ್ಯಪ್ರವೇಶ ಮಾಡಿದ್ದಾರೆ. ನರೇಂದ್ರ ಮೋದಿಯವರು ಚಂಪತ್ ರಾಯ್ನ ಮಾತಾಡಿಸೋದಾಗಲಿ, ಅನಿಲ್ ಮಿಶ್ರಾನ್ ಮಾತಾಡಿಸೋದಾಗಲಿ ಯಾರನ್ನೂ ಮಾತಾಡಿಸಿಲ್ಲ. ಯಾರು ಒಂದು ಕಾಲಕ್ಕೆ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದರು ಅಶೋಕ್ ಸಿಂಘಲ್ ನಂತರ, ಅಂಥ ವಿನಯ್ ಕಟಿಯಾರನ್ನ ಸಂಪರ್ಕಿಸಿ ಔಟ್ ಆಫ್ ದ ಬಾಕ್ಸ್ ಇದನ್ನು ಏನು ಮಾಡಬಹುದು ಅನ್ನುವ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ. ಅಯೋಧ್ಯೆಯ ಬಗ್ಗೆ ಆಗಿರುವ ಕಳಂಕದ ಬಗ್ಗೆ ಎಲ್ಲರಿಗೂ ಭಾಳ ದೊಡ್ಡ ಮಟ್ಟದ ನೋವಿದೆ. ಆದರೆ ಅದಕ್ಕೆ ತಾರ್ಕಿಕವಾದ ಅಂತ್ಯ ದೊರೆಯುವುದು ಯಾವಾಗಂದರೆ, ಯಾರು ಈ ದೊಡ್ಡದಾದಂಥ ಘನಘೋರವಾದ ಪಾಪದ ಕೆಲಸ ಮಾಡಿದ್ದಾರೆ, ದುಡ್ಡನ್ನು ದೋಚುವ ಕೆಲಸ ಮಾಡಿದ್ದಾರೆ, ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಅದಕ್ಕಾಗಿ ಇಡೀ ವ್ಯವಸ್ಥೆ ಕೆಲಸ ಮಾಡ್ತಾ ಇದೆ. ಅದರ ಕುರಿತು ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.